ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು. ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು. ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು. ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು. ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು. ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು. ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು.
ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು. ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೇವಲ ಟಿಪ್ಪು ಜಯಂತಿ ಮಾತ್ರ ಮಾಡೋದಲ್ಲ, ಚೆನ್ನಮ್ಮ ಅವರ ಜಯಂತಿ ಮಾಡ್ತೀವಿ, ರಾಯಣ್ಣ ಅವರ ಜಯಂತಿ ಮಾಡ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿರುವಂತ ಮಾತಿದು. ಒಬ್ರದ್ದು ಇಬ್ರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಮಾಡುತ್ತೇವೆ, ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಷಿಸುತ್ತಿದ್ದೀರಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ.